ನಮಸ್ಕಾರ. ನಾನು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿ ಯಾಕೆ ಆಗಿದೆ ಅಂದರೆ, ವಿರೋಧ ಪಕ್ಷದ ಬಿಜೆಪಿಯವರು ಕುತಂತ್ರದಿಂದ ಅವರನ್ನು ಇಡಿಗೆ ಸಿಕ್ಕಿಸಿ ಜೈಲಿಗೆ ಹೋಗಂಗೆ ಮಾಡಿದ್ರು. ಆ ನೆನಪಿಗೋಸ್ಕರ ಅವರು ಜೈಲಿಂದ ಬಂದ ದಿನ ಅವರು ಬೆಂಗಳೂರಿಗೆ ಬಂದು ಏರ್ಪೋರ್ಟಿಗೆ ಇಳಿತಾರೆ. ಆ ದಿನ ನಾನು ಬೆಂಗಳೂರಲ್ಲೇ ಇದ್ದೆ. ಆ ದಿನ ನಾನು ಅವರ ನೆನಪಿಗೋಸ್ಕರ, ಈ ಕಷ್ಟದ ದಿನಗಳು ಅವ್ರಿಗೆ ಬರಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾನು ಎರಡೂ ಭುಜದಲ್ಲಿ ಅವರ ಫೋಟೋ ಇರೋದನ್ನು ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ. ಮತ್ತೆ ಕನಿಷ್ಠ 8 ತಾಸು ತಗೊಳ್ತದೆ ಅದಕ್ಕೆ. ಆದರೂ ಕೂಡ ಆ ನೋವಲ್ಲೂ ಕೂಡ ಅವರನ್ನೇ ಡಿ ಕೆ ಸಿ ಅಂತಿದೆ. ಅವರು ಟ್ಯಾಟೂ ಹಾಕೋರು ಕೂಡ ಅವ್ರು ನಗಾಡ್ತಾ ಇದ್ರು ಅವರನ್ನ ನೆನಪು ಮಾಡ್ಕೊಳ್ಳೋದ್ರಿಂದ. ಅಷ್ಟು ಹುಚ್ಚ ಅಭಿಮಾನಿಯಾಗಿ ನಾನು ಅವರ ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ. ಮತ್ತೆ ಅವರಿಗೆ ಈ ತರ ಕಷ್ಟ ಬರಬಾರ್ದು ಅಂತ ಕೂಡ ನೆನಪಿಗೋಸ್ಕರ ದಿನನಿತ್ಯ ಆ ಕಡೆ ಈ ಕಡೆ ಎತ್ಕೊಳ್ಳೆ ನೋಡ್ಕೊಂತ ಇದ್ದೀನಿ. ಅದನ್ನ ಅವರಿಗೆ ತೋರ್ಸಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಮನೆಗೆ 3-4 ಸರಿ ಹೋದೆ. ಅವ್ರಿಗೆ ಮೀಟ್ ಆಗಲಿಲ್ಲ, ಅವ್ರ ಪೇಗಳನ್ನು ಕನ್ಸಕ್ಟ್ ಮಾಡದೆ ಆಗಲಿಲ್ಲ. ಡಿ ಕೆ ಸುರೇಶ್ ಸರ್ ಮನೆಗೂ ಹೋದೆ ನಾನು, ಅವರಿಗೂ ಹೋಗಿ ಹೇಳಿದೆ ನಾನು. ಆದರೂ ಕೂಡ ಅವರಿಗೆ ಕಾಲಾವಕಾಶ ನಮ್ಗೆ ಸಿಗಲಿಲ್ಲ. ಅದು ಡಿ ಕೆ ಸುರೇಶ್ ಅವರು ಅವರ MP ಚುನಾವಣೆಗೆ ಹೋದಾಗ ಕೂಡ ನಾನು ನನ್ನ ಸ್ನೇಹಿತರೊಂದಿಗೆ ರಾಜರಾಜೇಶ್ವರಿ ನಗರದಲ್ಲಿ ಪ್ರಚಾರಕ್ಕೆ ಹೋದಾಗಲೂ ಕೂಡ ಅವರಿಗೆ ಹೇಳುವಂತ ಅವಕಾಶ ನೋಡದೆ ಸಿಗಲಿಲ್ಲ. ಆ ಪ್ರಚಾರಕ್ಕೆ ಕೂಡ ಅವರಿಗೆ ಹೋಗಿದ್ದೆ. ಅದಕ್ಕಾಗಿ ದಯವಿಟ್ಟು ನನಗೆ ನನ್ನ ಕುಟುಂಬ ಸಮೇತರಾಗಿ ಅವರನ್ನ ಭೇಟಿಯಾಗಬೇಕು, ಅವರ ಜೊತೆಯಲ್ಲಿ ನಾನು ಒಂದು ಫೋಟೋ ತಗೋಬೇಕು, ಅವರನ್ನ ಜೊತೆಯಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಅವ್ರನ್ನ ಮಾತಾಡಿಸ್ಬೇಕಂತ ಒಂದು ಅಭಿಮಾನ ಇದೆ. ಈ ಅವಕಾಶವನ್ನ ದಯವಿಟ್ಟು ನನಗೆ ಮಾಡಿಸ್ಕೊಡ್ರಿ ಅಂತೇಳಿ ಅವರಲ್ಲಿ ನಮ್ರತೆಯಿಂದ ನನ್ನ ಕುಟುಂಬ ನಾನು ಸೇರಿ ಬೇಡ್ಕೊಳ್ತಾ ಇದ್ದೀವಿ. ನಾನು ನಮ್ಮ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿ ಯಾಕಾದೆ ಅಂದರೆ, ನಾನು ಅವರ ಧೈರ್ಯ, ಅವರಿಗೆ ಸಾರ್ವಜನಿಕರು ಇಟ್ಟಂತ ಹೆಸರು ಬಂಡೆ, ಆ ಬಂಡೆಯನ್ನ ಅಭಿಮಾನಕ್ಕೆ, ಅವರ ನಿಶ್ಚಲ ಪಕ್ಷದ ಅಭಿಮಾನಕ್ಕೆ, ಪಕ್ಷ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡೋ ರೀತಿ ಇದೆಯಲ್ಲ, ಆ ಹುಚ್ಚುತನಕ್ಕೆ ನಾನು ಅವರ ಅಭಿಮಾನಿಯಾದೆ. ಅವರ ನಿರ್ಧಾರಗಳು, ಅವರ ಮಾತುಗಳು, ದೃಢ ನಂಬಿಕೆಗಳು, ಅವರು ಆಡ್ತಕ್ಕಂಥ ಮಾತುಗಳಿಂದ ನಾನು ಅವರಿಗೆ ಮನಸೋತು ನಾನು ಅವರ ಹುಚ್ಚು ಅಭಿಮಾನಿಯಾಗಿ ಅವ್ರ ಎರಡೂ ನೆನಪಿಗೋಸ್ಕರ ಎರಡೂ ಕೈಯಲ್ಲೂ ಕೂಡ ಅವ್ರ ಫೋಟೋವನ್ನು ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ. ಆ ಟ್ಯಾಟೂ ಹಾಕ್ಸಬೇಕಾದ್ರೆ ಕಣ್ಣೀರು ಸಿಕ್ಕಾಪಟ್ಟೆ ನೋವಾಗ್ತಿತ್ತು. ಅವರು ನೋವಾಗ್ತಿದೆ ಹೇಳಿ ಸರ್ ನಿಲ್ಲಿಸ್ತೀನಿ ಅನ್ನೋರು, ಇಲ್ಲ ಹಾಕಿ ಅಂತ ಹೇಳಿದ್ರು ಕೂಡ ಆ ನೋವಲ್ಲೂ ಕೂಡ ಕಣ್ಣೀರಲ್ಲೂ ಕೂಡ ಅವ್ರ ನೆನಪಿಗೋಸ್ಕರ ಅವ್ರು ನೆನಪಿಸ್ಕೊಂಡು ನಾನು 8 ತಾಸು ಕೂತ್ಕೊಂಡು ಅವ್ರ ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ. ಬೆಳಿಗ್ಗೆ 8ರಿಂದ ರಾತ್ರಿ 12 ಗಂಟೆವರೆಗೂ ಅವ್ರು ಹಾಕಿದ್ದಾರೆ. ಊಟಕ್ಕೆ ಮಾತ್ರ ಗ್ಯಾಪ್ ಬಿಟ್ಟರೆ ಬೇರೆ ಯಾವುದಕ್ಕೂ ಗ್ಯಾಪ್ ಇರಲಿಲ್ಲ. ಅವರ ನೆನಪು ಹುಚ್ಚು ಅಭಿಮಾನಿಯಾಗಿ ಹುಚ್ಚಿಡಿದು ಅವರ ಸೇವೆ ನೆನಪಿಗೋಸ್ಕರ ಮಾಡಿದ್ದೀನಿ. ನನ್ನ ಜೀವ ಅಂತ್ಯ ಆದರೂ ಕೂಡ ಆ ಟ್ಯಾಟೂ ಅದೇ ಜೊತೆಲೇ ಹೋಗ್ಬೇಕು. ಅದ್ಯಾವುದು ಅಳಿಸೋದಲ್ಲ, ಅದು ಟ್ಯಾಟೂ ಅಳಿಸೋದು ಇಲ್ಲ. ಎಷ್ಟು ಜನರು ಯಾಕೆ ಹಾಕ್ಸ್ಕೊಂಡಿ ಅಂತ ಕೇಳಿದ್ರು ಕೂಡ ನಾನು ಯಾರಿಗೂ ಏನು ಅಂಜದೆ ನನ್ನ ಅಭಿಮಾನಕ್ಕೆ ಅದು ಹಾಕ್ಸ್ಕೊಂಡಿದ್ದೀನಿ. ಅವ್ರಿಗೆ ನಾನು ಯಾವಾಗಲೂ ಅಭಿಮಾನಿಯಾಗೇ ಇರ್ತೀನಿ. ಅವರು 8 ಅಲ್ಲ 10 ವರ್ಷದ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ನಾನು ನಮ್ರತೆಯಿಂದ ಬೇಡ್ಕೊತಾ ಇದ್ದೀನಿ. ನಾನು ಡಿ ಕೆ ನಾನು ಗುಡ್ಡೆಮನೆ ನಾಗರಾಜ್ ಅಂತ, ಸಾಗರ ತಾಲೂಕು, SN ನಗರ ವಾಸಿ. ನಾನು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿ ಯಾಕಾಗಿದ್ದೀನಿ ಅಂದರೆ, ಅವರು ವಿದ್ಯಾರ್ಥಿ ದೆಸೆಯಿಂದ ಹಂತವಾಗಿ ಅವರಿಗೆ ಪಕ್ಷ ಕೊಟ್ಟಿರುವಂತ ಜವಾಬ್ದಾರಿಯನ್ನ ನಿರ್ವಹಿಸಿದಂತ ರೀತಿ ಮತ್ತೆ ಜವಾಬ್ದಾರಿ, ಅವರಿಗೆ ಪಕ್ಷದ ಮೇಲೆ ಇರುವಂತ ಪ್ರೀತಿ, ಆಮೇಲೆ ಹೈಕಮಾಂಡ್ ಮೇಲೆ ಇರುವಂತ ಗೌರವ, ಇದನ್ನ ನೋಡಿ ನಾನು ಅವರ ಕೆಲಸಕ್ಕೆ ಇದಾಗಿ ನಾನು ಅವರ ಅಭಿಮಾನಿಯಾಗಿದ್ದೀನಿ. ಅದರಲ್ಲಿ 2018 ಮುಗಿದ ನಂತರ 23ರಲ್ಲಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ, ರಾಜ್ಯಾಧ್ಯಕ್ಷ ಆಗ್ತಾರೆ ಅಂತೇಳಿ ಭಾರಿ ಆಸೆ ಪಟ್ಟುಕೊಂಡಿದ್ದೆ. ಆದರೆ ಹೈಕಮಾಂಡ್ ತೀರ್ಮಾನದಂತೆ ಸಿದ್ದರಾಮಯ್ಯ ಕೂಡ ಅಧಿಕಾರ ಸ್ವೀಕಾರ ಮಾಡಿದ್ರು. ಆವಾಗಿಂದ ಯಾವಾಗ ಅವರಿಗೆ ಈ ಇಡಿ ಕೇಸಿಂದ ಸಿಲುಕಿಸಿ ಅವರು ಜೈಲಿಗೆ ಹೋಗಂಗೆ ಮಾಡಿದ್ರು ವಿರೋಧ ಪಕ್ಷದವರು, ಬಿಜೆಪಿಯವರು, ಅವತ್ತಿನ ಆ ದಿನ ನಾನು ಬೆಂಗಳೂರಲ್ಲೇ 2 ಕೈಗೂ ಅವರ ಫೋಟೋ ಇರೋದನ್ನ 2 ಭುಜದ ಮೇಲೆ ಹಚ್ಚಾಕ್ಸ್ಕೊಂಡೆ. ಅವರ ಅಭಿಮಾನಿಯಾಗಿ ಅವರ ಶ್ರಮಕ್ಕೆ ನಾನು ಅವ್ರ ಬೆಂಬಲವಾಗಿ ನಿಲ್ಲಬೇಕು ಅಂತ. ಅವರು ದೆಹಲಿಯಲ್ಲಿ ರಿಲೀಸ್ ಆಗಿ ಬಂದಾಗ ನಾನು ಏರ್ಪೋರ್ಟ್ ಅಲ್ಲಿ ಕೂಡ ಇದ್ದೆ. ನಾನು ಅವರ ಅಭಿಮಾನಿಯಾಗಿ ಏರ್ಪೋರ್ಟ್ ಅಲ್ಲಿ ಇದ್ದೆ. ಅಲ್ಲಿಂದ ನಾನು ಯಾವುದೇ ವೆಹಿಕಲ್ ತಗೊಂಡು ಹೋಗಿದ್ದರಿಂದ ಮತ್ತೆ ಅಲ್ಲಿಂದ ಸಿಟಿ ಬಸ್ ಅಲ್ಲಿ ಬಂದೆ ನಾನು ವಾಪಸ್ ಎಲ್ಲಿಗೆ, ಅವ್ರ ಮನೆಯವರಿಗೆ, ಕಾಂಗ್ರೆಸ್ ಆಫೀಸ್ ಅವರಿಗೆ. ಅವಾಗಿಂದ ಅವರ ಹುಚ್ಚ ಅಭಿಮಾನಿ ಆಗಿದ್ದೇನೆ. ಅವಾಗಿಂದ 2023 ಯಾವಾಗ ಸಿದ್ದರಾಮಯ್ಯ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಅವತ್ತಿಂದ ಸಾಗರದ ವರದಹಳ್ಳಿ ಶ್ರೀಧರ ಸ್ವಾಮಿಗಳಿಗೆ ದರ್ಶನಕ್ಕೆ ಹೋಗ್ತಿದ್ದೆ. ಪ್ರತಿ ಗುರುವಾರ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಅವರು ಮುಖ್ಯಮಂತ್ರಿ ಆಗಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು,
ಅವರ ಕುಟುಂಬ ಸಮೇತ ಕರ್ಕೊಬಂದು ಶ್ರೀಧರ ಸ್ವಾಮಿಗಳ ಪಾದಕ್ಕೆ ಪೂಜೆ ಮಾಡಿಸ್ಕೊಡ್ತೀನಿ ಅಂತ ಕೂಡ ಹರಕೆ ಹೊತ್ಕೊಂಡಿದ್ದೀವಿ. ಅದೇ ರೀತಿ ಇವತ್ತು ಕೂಡ ನಾನು ನನ್ನ ಹೆಂಡತಿ ದಂಪತಿಯ ಸಮೇತ ಹೋಗಿ ನಾಳೆಯಿಂದ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡೋದ್ರಿಂದ ಯಾವುದೇ ಅಡೆತಡೆ ಬರಬಾರ್ದು ಅಂತೇಳಿ ಸಾಗರದ ಮಹಾಗಣಪತಿ ಪೂಜೆ, ಸಾಗರದ ಶಕ್ತಿ ದೇವತೆ ಮಾರಿಕಾಂಬ ಪೂಜೆ ಮತ್ತು ಇವತ್ತು ಮಂಗಳವಾರ ಆಗಿದ್ದರಿಂದ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮೂರನ್ನು ಕೂಡ ಅವರ ಹೆಸರಿನಲ್ಲಿ ಪೂಜೆ ಮಾಡಿಸ್ಕೊಂಡು ಈಗ ದಂಪತಿ ಸಮೇತ ಬಂದಿದ್ದೀವಿ. ಅವರು ನಾಳೆಯಿಂದ ಅಧಿಕಾರ ಸ್ವೀಕಾರವನ್ನ ಸುಗಮವಾಗಿ ಯಾವುದೇ ಅಡೆತಡೆ ಬರದೇನೆ ಬಂದರೂ ಕೂಡ ಅವ್ರು ನಿಭಾಯಿಸೋ ಶಕ್ತಿ ಕೊಡಲಿ ಅಂತೇಳಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ. ಅವರಿಗೆ ನನ್ನಲ್ಲಿ 3 ಮನವಿ ಇದೆ. ದಯವಿಟ್ಟು ಇದು ನನ್ನ ಅವರಲ್ಲಿ ಪರ್ಸನಲ್ ರಿಕ್ವೆಸ್ಟ್ ಆಗಿ ಮಾಡ್ತಾ ಇದ್ದೀನಿ. 3 ಮನವಿ. ಅವರು ನಮ್ಮನೆಗೆ ಮುಖ್ಯಮಂತ್ರಿ ಆಗಿರೋ ಅವಧಿಯಲ್ಲೇ ನಮ್ಮನೆಗೆ ಒಂದ್ಸರಿ ಬಂದು ಹೋಗ್ಬೇಕು. ಎರಡನೇದು, ವರದಳ್ಳಿ ಶ್ರೀಧರ ಸ್ವಾಮಿಗಳ ಪಾದಿಕೆಯನ್ನು ಕುಟುಂಬ ಸಮೇತರು ಬಂದು ಪೂಜೆ ಮಾಡಿಕೊಡ್ಬೇಕು. ಮೂರನೇದಾಗಿ ಮುಖ್ಯವಾಗಿ ನಮ್ಮ ಸಾಗರದ ಶಾಸಕರಾದ ಜನಪ್ರಿಯ ಶಾಸಕರಾದಂಥ ಗೋಪಾಲಕೃಷ್ಣ ಬೇಳೂರವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು. ಇವು 3 ಬೇಡಿಕೆಯನ್ನು ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿ, ನನ್ನ ತಂದೆ, ನಮ್ಮ ಅಜ್ಜ, ನಾನು ಕಾರ್ಯಕರ್ತನಾಗಿ ಅವರ ಸ್ವಂತ ಬಲವಾಗಿ ಅಭಿಮಾನಿಯಾಗಿ ನಾನು ಬೇಡ್ಕೊತಾ ಇದ್ದೀನಿ. ಇದನ್ನು ಈಡೇರಿಸ್ಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಅವರಿಗೆ ಒಳ್ಳೆಯದಾಗಲಿ. ದೇವರು ಶ್ರೀಧರ ಸ್ವಾಮಿಗಳವರಿಗೆ ಗಟ್ಟಿತನದ ನಿರ್ಧಾರವನ್ನು ತೆಗೆದುಕೊಂಡು ಆಡಳಿತವನ್ನು ಸ್ವಚ್ಛವಾಗಿ ಕ್ಲೀನಾಗಿ ಎಲ್ಲ ಜನ ಮೆಚ್ಚುವ ಅಧಿಕಾರವನ್ನು ನಡೆಸಲಿ ಅಂತೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ತೆ ಸರ್, ನನ್ನ ಹೆಸರು ಪಲ್ಲವಿ ಅಂತ, ಸಾಗರದಿಂದ. ಸಾಗರದ ನಾಗರಾಜ್ ಗುಡ್ಡೆ ಮನೆಯವರು ನಮ್ಮ ಗಂಡ ಆಗಬೇಕು. ಅವರು ತುಂಬ ಡಿ ಕೆ ಶಿವಕುಮಾರ್ ಅಭಿಮಾನಿ. ಅವರಿಗೆ CM ಆಗಬೇಕು ಅಂತ 3 ವರ್ಷದಿಂದ ನಮ್ಮನೆ ತುಂಬ ಆಸೆ ಪಡ್ತಾ ಇದ್ರು. ದೇವಸ್ಥಾನಕ್ಕೆ ಹೋಗಿ ಪ್ರತಿದಿನ ಕೇಳೋರು. ಗುರುವಾರ ವರದಳ್ಳಿ ಮಠ ಇದೆ, ಇಲ್ಲಿ ಹೋಗಿ ತುಂಬ ಪ್ರಾರ್ಥನೆ ಮಾಡೋರು. ಶಿವಕುಮಾರ್ ಆಗಬೇಕು, CM ಆಗಬೇಕು ಅಂತ. ಅದೇ ಪ್ರಕಾರ ಇವಾಗ ಅವ್ರು CM ಆಗ್ತಾ ಇದ್ದಾರೆ. ನಮ್ಮನೆ ನನ್ಸಾಗ್ತಾ ಇದೆ. ಅದಕ್ಕೋಸ್ಕರ ಅವರು ಅಚ್ಚೆ ಹಾಕ್ಸ್ಕೊಂಡಿದ್ರು 2 ಭುಜದ ಮೇಲೆ, ಈ ಕಡೆ ಆ ಕಡೆ. ತುಂಬಾ ಜನ ತುಂಬಾ ತರ ಕಾಮೆಂಟ್ ಮಾಡಿದ್ರು, ಏನಿದು ಈ ತರ ಅವರು ಅಚ್ಚೆ ಹಾಕ್ಸಿದಿರಲ್ಲ, ಮನೆಯವ್ರು ಯಾರು ಇಲ್ವಾ ಅಂತೇಳಿ. ಅದಕ್ಕೆ ಯಾವ್ದಕ್ಕೂ ಅವ್ರು ಕಿವಿ ಕೊಡದೆ ಅವರು ಇದನ್ನ ಅದೇನೇ ಹೇಳಿದ್ರು ಫೇಸ್ ಮಾಡ್ಕೊಂಡು ಅವ್ರು ಇದನ್ನ ಅವ್ರಿಗೆ ತಗೊಂಡು ಹೋಗ್ತಾ ಇದ್ರು. ಅದೇನು ಇರ್ಲಿ, ಅವ್ರು ಇವತ್ತೆಲ್ಲ ನಾಳೆ CM ಆಗ್ಬೇಕು, ಹಾಗೆ ಆಗ್ತಾರೆ ಅಂತ. ಅದು ಇವಾಗ ಆಗ್ತಾ ಇದೆ. ಅವ್ರ ಕನಸು ನನ್ಸಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಸಾಹೇಬ್ರು ನಾವು ಅವ್ರನ್ನ ಹತ್ರದಿಂದ ನೋಡ್ಬೇಕು ಅಂತ ಆಸೆ ಇದೆ ನಮ್ಮ ಇಡೀ ಕುಟುಂಬಕ್ಕೆ. ನಮಗೆ ಅವ್ರ ಹತ್ರ ಹೋಗಕ್ಕೆ ಒಂದು ಅವಕಾಶ ನಮಗೆ ಯಾವತ್ತಾರು ಮಾಡಿ, ಅದೇ ನಮ್ಮ ಆಸೆ. ಅದು ನಮಗೆ